ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೀಬೆಹಣ್ಣಿಂದ ಒಂದು ಚಟ್ನಿನೋ ಅಥವಾ ಚಾಟೋ ಏನು ಬೇಕಾದ್ರೂ ಹೇಳ್ಬೋದು ಇದಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ಸೀಬೆಹಣ್ಣು ತೊಗೊಂಡಿದ್ದೀನಿ. ಅದಕ್ಕೆ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಳ್ತೀನಿ. ಇವಾಗ ಇದನ್ನು ಬೇಕಾದರೆ ನೀವು ತುರಿಯೋ ಮನೇಲಿ ತುರಿದಾರಿ ಇಟ್ಕೊಳ್ಬೋದು, ಇಲ್ಲ ಈ ಥರ ಸಣ್ಣದಾಗಿ ಪೀಸಾರು ಮಾಡಿ ಇಟ್ಕೊಳ್ಬೋದು. ಅದಕ್ಕೊಂದು ಇಂಚು ಶುಂಠಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಳ್ತೀನಿ. ಒಂದು 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಪೀಸ್ ಮಾಡಿ ಇಟ್ಕೊಳ್ತೀನಿ. ಈಗ ಒಂಚೂರು ಖಾರದ ಪುಡಿ ತೊಗೊಂಡಿದ್ದೀನಿ, ಅಷ್ಟು ಹಾಕಲ್ಲ, ನೋಡ್ಕೊಂಡು ಹಾಕ್ತೀನಿ. ಇದು ಡ್ರೈ ಮ್ಯಾಂಗೋ, ಅದನ್ನು ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಳ್ಳೋಣ. ಇದೆ ಡ್ರೈ ಮ್ಯಾಂಗೋ. ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಹಾಕಿದ್ರೆ ಅಂತ ಹೇಳ್ಬಿಟ್ಟು ಆಮ್ಚೂರು ಪೌಡ್ರ್ ಹಾಕ್ತೀವಲ್ಲ ಅದೇ ಥರ. ಈಗ ಇದು ಇತ್ತಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಹಾಕ್ತಾಯಿದ್ದೀನಿ ನಾನು. ನೋಡಿ ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಡ್ರೈ ಮ್ಯಾಂಗೋ ಕಟ್ ಮಾಡ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಕಟ್ ಮಾಡಿದ್ದೀನಿ, ಶುಂಠಿಗೆ ಉದ್ದುದ್ದಕ್ಕೆ ಕಟ್ ಮಾಡಿಟ್ಟಿದ್ದೀನಿ, ಸೀಬೆಹಣ್ಣು ಕಟ್ ಮಾಡಿಟ್ಟಿದ್ದೀನಿ. ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು 1/4 ಸ್ಪೂನಷ್ಟು ಸೋಂಪು ಹಾಕ್ಕೊಳ್ಳೋಣ. ಇದು ಮಧ್ಯ ಮಧ್ಯೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಶುಂಠಿ ಹಾಕ್ಕೊಳ್ಳೋಣ. ಶುಂಠಿ 2 ನಿಮಿಷ ಬಾಡಿಸಿದ್ಮೇಲೆ ಹಸಿಮೆಣಸಿನ್ಕಾಯಿ, ಅದಕ್ಕೊಂಚೂರು ಖಾರ ಇಲ್ಲ, ಅದಕ್ಕೆ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಮದು ಹಸಿಮೆಣಸಿನ್ಕಾಯಿ ಅದು ಕಟ್ ಮಾಡುವಾಗಲೇ ಘಾಟಲ್ಲೇ ಗೊತ್ತಾಗುತ್ತೆ ಖಾರ ಇದೆಯೋ ಇಲ್ವೋ ಅಂತ. ಖಾರ ಇದೆ ಅಂತಂದರೆ 1 ಹಾಕ್ಕೊಳ್ಳಿ ಸಾಕು, ಯಾಕಂದರೆ ಹಸಿಮೆಣಸಿನ ಪುಡಿನೂ ಹಾಕ್ತಾಯಿದ್ದೀವಲ್ಲ. ಖಾರ ಒಂಚೂರು ನಿಮ್ಮ ಅಳತೆಗೆ, ನಿಮ್ಮ ಬಾಯಿ ರುಚಿಗೆ ತಕ್ಕನಂಗೆ ಹಾಕ್ಕೊಳ್ಳಿ. ಇದು ಸಿಕ್ಕಾಪಟ್ಟೆ ಬ್ಲ್ಯಾಂಡಾಗಿತ್ತು, ಹಾಗೆ ಕಟ್ ಮಾಡ್ಕೊಂಡು ತಿನ್ನೋಕೆ ಆಗ್ತಿರಲಿಲ್ಲ. ಮೂರು ತೊಗೊಂಡು ಬಂದಿದ್ರಲ್ಲಿ 1 ತಿಂದು ನೋಡಿದೆ, ಅದು ಬಾಯಿಗಿಡಂಗಿರಲಿಲ್ಲ. ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಈಗ ಸೀಬೆಕಾಯಿನೂ ಅದಕ್ಕೆ ಹಾಕ್ಬಿಡೋಣ. ಇದರೊಳಗಿರೋ ಸೀಡ್ಸ್ ಎಲ್ಲ ತೆಗೆದುಬಿಡಿ, ಅದೆಲ್ಲ ಬೇಯಲ್ವಲ್ಲ, ಇನ್ನು ಕುಟುಂಬ ಅಂತ ಬಾಯಿಗೆ ಸಿಗುತ್ತಿನ್ನು. ಇದಕ್ಕೊಂದು 1/4 ಲೋಟ ನೀರು ಹಾಕ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಮಾಗಿಸ್ಕೊಳ್ಳೋಣ. ಈಗ ಟೈಮ್ ತೊಗೊಳುತ್ತೆ ಒಂಚೂರು. ಇದೊಂದು ಸ್ವಲ್ಪ ಹಾರ್ಡ್ ಇದೆ, ಹಾಗಾಗಿ ಒಂಚೂರು ಟೈಮ್ ತೊಗೊಳುತ್ತೆ. ಕಟ್ ಮಾಡಿದ್ವಲ್ಲ ಮಾವಿನಕಾಯಿ ಪೀಸ್, ಅದನ್ನು ಡ್ರೈ ಮ್ಯಾಂಗೋ ಅದನ್ನು ಹಾಕ್ಕೊಂಡೆ. ಇವಾಗ ಸಣ್ಣ ಪೀಸ್ ಬೆಲ್ಲನೂ ಹಾಕಿದ್ದೀನಿ, ಬಟ್ ಅದೊಂಚೂರು ಎಲ್ಲೋ ಮಿಸ್ ಆಗೋಗಿದೆ ವಿಡಿಯೋ. ಇದಕ್ಕೊಂಚೂರು ನೀರು ಹಾಕ್ಬಿಟ್ಟು ಇವಾಗ 1-2 ಸಲ ತಿರುಗಿಸ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಬೇಗ ಬಿಡೋಣ. ಹಂಗೆ ಒಂಚೂರು ಬೆಂದ ಮೇಲೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅದೇ ಸ್ಪ್ಯಾಟುಲದಲ್ಲಿ. ತಟ್ಟೆ ಮುಚ್ಚಿಟ್ಟಿದ್ದೀನಿ. ಇವಾಗ ಒಂಚೂರು ಬೇಯಲಿ, ಅದೇ ಹಬೆನಲ್ಲಿ ಬೇಯ್ಕೊಳ್ಳಿ ಅಂತ. ಚೂರು ಹಾಗೆ ಮಸ್ಕೊಂಡ್ರೆ ಸ್ವಲ್ಪ ಹೊಂದ್ಕೊಳ್ಳುತ್ತೆ ಅಂತ. ಮಾವಿನಕಾಯಿಲಿ ಹಸಿ ಮಾವಿನಕಾಯಿ ಬರುತ್ತೆ ನೋಡಿ, ಗಿಣಿಮುತಿ ಮಾವಿನಕಾಯಿ, ಅದರಲ್ಲೂ ಕೂಡ ಇದೇ ಥರ ಮಾಡ್ಕೋಬೋದು. ಆವಾಗ ನಾವು ಡ್ರೈ ಮ್ಯಾಂಗೋ ಹಾಕಿದ್ದೀವಲ್ಲ, ಅದು ಹಾಕೋನಷ್ಟೇ ಇಲ್ಲ. ನೋಡಿ, 1/4 ಸ್ಪೂನ್ ನಾನು ಇಟ್ಕೊಂಡಿದ್ದೆಲ್ಲ ಅಷ್ಟು ಹಾಕಲಿಲ್ಲ, 1/4 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು.
ಸಂಜೆ ಹೊತ್ತು ಕಾಫಿ ಟೈಮಲ್ಲಿ ಇದನ್ನು ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ನೋಡಿ ರೆಡಿ ಆಯಿತು. ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಟ್ರೈ ಮಾಡಿ ನೀವು ಕೂಡ. ಓಕೆನಾ? ಥ್ಯಾಂಕ್ ಯು.